ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಹಳ್ಳಿಕಾರ್ ಬ್ಲಾಗ್. ಸೊ ಇವತ್ತು ನಾವು ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಟೆಂಪಲಲ್ಲಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ತಿರುವಣ್ಣಾಮಲೈಗೆ ಬೆಂಗಳೂರು ಸ್ಯಾಟಲೈಟಿಂದ ಬಸ್ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾವು ಹೊರಟಾಗ ರಾತ್ರಿ 10:45 ಆಗಿತ್ತು, 10:50 ಆಗಿತ್ತು. ಸೊ ಅಲ್ಲಿಂದ ನಾವು ಹೊರಟು ತಿರುವಣ್ಣಾಮಲೈನ ರೀಚ್ ಆದಾಗ ಸಮಯ ನಮಗೆ 4:50 ಆಗಿತ್ತು. ಸೊ ನಾವು ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ನಿಂತಾಗ ನಮಗೆ ಸಮಯ 5 ಗಂಟೆ ಆಗಿತ್ತು. 5 ಗಂಟೆಗೆ ನಾವಲ್ಲಿ ಕರ್ಪೂರ ಹಚ್ಚಿ ದೀಪ ಬೆಳಗಿ ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಏನು ಅಂದ್ಕೊಂಡಿದ್ವಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಆ ಒಂದು ಗಿರಿ ಪ್ರದಕ್ಷಿಣೆನ ಮುಗಿಸೋದಕ್ಕೆ ನಾನು ಕೇಳ್ಪಟ್ಟ ಹಾಗೆ ಒಂದು 5 ಅವರ್ ಆಗುತ್ತೆ ಅಂತ. ಸೊ ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಸ್ಟ್ರೈನ್ ಅಂತ ಅನಿಸಿಲ್ಲ. ಸೊ ಬೇಗ ಹೋಗ್ತಾ ಇದ್ವಿ. ಸೊ ತುಂಬ ಜನ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಅಷ್ಟು ಬೇಗ ನಮಗೆ ಫಸ್ಟ್ ಟೈಮ್ ನಾವು ಅಷ್ಟು ಬೇಗ ಇನ್ನೂ ಒಂದು ಟೆಂಪಲ್ಗೆ ಹೋಗಿ ನಡ್ಕೊಂಡು ಹೋಗ್ತಾ ಇರೋದು ಅಷ್ಟು ದೂರ. ಸೊ ನಿಮಗೆ ಇಲ್ಲಿ ಏನು ಮ್ಯಾಪ್ ಕಾಣಿಸ್ತಿದೆ, ಈ ಅಷ್ಟು ಲಿಂಗಗಳನ್ನ ನಾವು ದರ್ಶನ ಮಾಡಬೇಕು ಆನ್ ದ ವೇ. ಸೊ ಗೈಸ್ ನೋಡಿ, ಅಲ್ಲೆಲ್ಲ ಈ ಥರ ಮ್ಯಾಪ್ಗಳು ಹಾಕಿರ್ತಾರೆ. ಈ ಥರ ಮ್ಯಾಪ್ಗಳನ್ನ ನೋಡ್ಕೊಂಡು ನಾವು ಹೋಗಬೇಕು. ಸೊ ಆ ಮ್ಯಾಪಲ್ಲಿ ಏನು ಕಾಣಿಸ್ತಿದೆ ಅದಷ್ಟು ಒಂದು ಹಿಲ್ ಸ್ಟೇಷನ್, ಅದನ್ನು ನಾವು ಸುತ್ತ ಪ್ರದಕ್ಷಿಣೆ ಮಾಡಬೇಕು. ಅದು ಗಿರಿ ಏನಿದೆ ಅದನ್ನು ಪ್ರದಕ್ಷಿಣೆ ಹಾಕಬೇಕು. ಆ್ಯಕ್ಚುಲಿ ಮೊದಲನೇ ಲಿಂಗ ಇಂದಿರಾ ಲಿಂಗಮು, ಅದನ್ನು ನಾವು ವಿಡಿಯೋ ಕ್ಲಿಪ್ ಮಾಡೋಕ್ಕಾಗಿಲ್ಲ. ಸೊ ಗೈಸ್ ನಾವೀಗ 2ನೇ ಲಿಂಗದ ಹತ್ರ ಇದ್ವಿ, ಅಗ್ನಿಲಿಂಗಂ ಹತ್ರ. ಸೊ ನಿಮಗೆ ನೀವು ಕಾಣಿಸ್ತಾ ಇರ್ಬೋದು, ಅಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ ನನ್ನ ಹಿಂದೆ. ಸೊ ಅದೇ ಬೆಟ್ಟದ ಹತ್ರ ಅದೇ ಬೆಟ್ಟನ ನಾವೀಗ ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾ ಇರೋದು. ಸೊ ಇದು 2ನೇ ಲಿಂಗ, ಅಗ್ನಿಲಿಂಗ. ಸೊ ಒಳಗಡೆ ಹೋಗಿ ದರ್ಶನ ಮಾಡೋಣ. ಫೋಟೋಸ್ ಅಲೋ ಇಲ್ಲ ಅನಿಸುತ್ತೆ, ತುಂಬ ಕ್ರೌಡೆಡ್ ಆಗಿದೆ. ಸೊ ಗೈಸ್ ಇವಾಗ 2ನೇ ಲಿಂಗದ ದರ್ಶನ ಆಯಿತು. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಅಗ್ನಿಲಿಂಗಂ ಆಗಿದೆ, ಇಂದಿರಾ ಲಿಂಗಂ ಆಗಿದೆ, 2 ಲಿಂಗ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ 3ನೇ ಲಿಂಗದ ಕಡೆಗೆ. ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು ಎಷ್ಟು ಜನ ಮಾಡ್ತಾ ಇದ್ದಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಅದು ಸಂಡೇ ಆಗಿರೋದ್ರಿಂದ ಇನ್ನೂ ತುಂಬ ಕ್ರೌಡೆಡ್ ಆಗಿದೆ. ಸೊ ಫ್ರೆಂಡ್ಸ್, ನಮಗೆ ಇಲ್ಲಿ ಎಲ್ಲೂ ಯಾವುದೇ ಟೆಂಪಲಲ್ಲೂ ವಿಡಿಯೋ ಅಥವಾ ಫೋಟೋಗ್ರಫಿ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಯಾವುದೇ ದೇವಸ್ಥಾನದ ಒಳಗಿನ ಕ್ಲಿಪ್ಸ್ನ ಹಾಕೋಕ್ಕಾಗಿಲ್ಲ. ಸೊ ನೀವು ಇದೇನು ಬೆಟ್ಟ ನೋಡ್ತಾ ಇದ್ದೀವಿ, ಇದು ಆಲ್ಮೋಸ್ಟ್ ನಮಗೆ 14 ಕಿಲೋಮೀಟರ್ಸ್ ಆಗುತ್ತೆ ಬೈ ಸರೌಂಡ್. ಹಾಗೆ ನಮಗೆ ಆನ್ ದ ವೇ ನಮಗೆ ಪುಟ್ಟ ದೇವಸ್ಥಾನಗಳು ತುಂಬ ಸಿಗುತ್ತೆ. ಆಲ್ಮೋಸ್ಟ್ ನನಗೆ ಒಂದು 20ರಿಂದ 25 ದೇವಸ್ಥಾನಗಳು ನಮಗೆ ನೋಡೋಕೆ ಸಿಕ್ತು, ಪುಟ್ಟಾಣಿ ದೇವಸ್ಥಾನಗಳು. ಹಾಗೆ ನಮಗೆ ಬೆಟ್ಟದಲ್ಲಿ ಜಿಂಕೆ, ನವಿಲುಗಳೆಲ್ಲ ನೋಡೋದಕ್ಕೆ ಸಿಕ್ತು. ತುಂಬ ಜನ ಪ್ರದಕ್ಷಿಣೆ ಹಾಕ್ತಾ ಇದ್ದಿದ್ದರಿಂದ ನಮಗೆ ಆನ್ ದ ವೇ ಎಲ್ಲರೂ ಮಾತಾಡಿಸ್ಕೊಂಡು ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ನಮಗೆ ಅಷ್ಟು ಸುಸ್ತಂತ ಅನಿಸಿಲ್ಲ. ತುಂಬ ಬೇಗನೆ ಪ್ರದಕ್ಷಿಣೆ ಮುಗಿಸಿದ್ವಿ. ಸೊ ನಾವಿವಾಗ ಇರೋದು 3ನೇ ಲಿಂಗ ಯಮಲಿಂಗ ಮುಗಿಸಿ 4ನೇದು ನಿರುತಿ ಲಿಂಗ ನೋಡಿ ಹೊರಟಿದ್ದೀವಿ. ಸೊ ನಿಮಗೆ ಇಲ್ಲಿ ಏನು ನೋಡೋಕ್ಕೆ ಸಿಗುತ್ತೆ ನೋಡಿ, ಹಾಗೆ ಝೂಮ್ ಹಾಕಿ. ಸೊ ಯಾರಂತ ಗೊತ್ತಾಗಿರುತ್ತಲ್ವ ಫ್ರೆಂಡ್ಸ್. ಇದನ್ನು ಮುಗಿಸಿ ನಾವು ಸೂರ್ಯಲಿಂಗಂ ಹತ್ರ ಹೋದ್ವಿ. ಸೊ ಗೈಸ್ ಇವಾಗ ಟೈಮು 8 ಗಂಟೆ. ನಾವು ಇವಾಗ 5ನೇ ಲಿಂಗ ಮುಗಿಸಿ 6ನೇ ಲಿಂಗದ ಕಡೆ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ಸು ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಅನ್ನದಾನಕ್ಕೆ ಓಡೋಗ್ಬಿಟ್ಟವ್ರೆ ತಿನ್ಕೊಬರಕ್ಕೆ ಅಂತ. ಸೊ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತೀನಿ. ಸೊ ಗೈಸ್ 10 ರೂಪಾಯಿ ಸಿಕ್ತು ದೇವಸ್ಥಾನದಲ್ಲಿ. ಸೊ ದೇವ್ರು ನಮಗೆ ಕೊಟ್ಟಿರೋದನ್ನ ವಾಪಸ್ ಕೊಡಬಾರ್ದು ಅಂದ್ಬಿಟ್ಟು ನಾನೇ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಹಾಗೆ ನಮಗೆ ಅಲ್ಲಿ ಒಂದು ಅರ್ಧನಾರೀಶ್ವರ ಟೆಂಪಲ್ ಕೂಡ ಸಿಕ್ತು ನೋಡೋದಕ್ಕೆ. ಕನ್ನಡದಲ್ಲಿ ಬೋರ್ಡ್ ನೋಡಿ ತುಂಬ ಖುಷಿ ಆಯಿತು. ನಾವಿವಾಗ 5ನೇ ಲಿಂಗ ಮುಗಿಸಿ 6ನೇ ಲಿಂಗದ ಹತ್ರ ಹೋಗ್ತಾ ಇದ್ವಿ, ವಾಯುಲಿಂಗ ಹತ್ರ. ಸೊ ಇಲ್ಲಿ ಕೂಡ ನಮಗೆ ವಿಡಿಯೋ ಅಥವಾ ಯಾವುದೇ ಫೋಟೋ ಕ್ಲಿಪ್ಸ್ ತಗೊಳ್ಳೋ ಹಾಗಿರಲಿಲ್ಲ ಟೆಂಪಲ್ ಒಳಗಡೆ. ಇದೇನಿದೆ ಇಲ್ಲಿನೇ ನಾವು ಆ ದೇವಸ್ಥಾನ ಹೋಗಿದ್ದು. ಸೊ ತುಂಬ ಚೆನ್ನಾಗಿದ್ದಾವೆ ದೇವಸ್ಥಾನಗಳೆಲ್ಲ, ಅಂದರೆ ಒಳಗಡೆ ಕಾನ್ಸೆಪ್ಟ್ಗಳು. ಇದಾದ ನಂತರ ಇದರ ನಮ್ಗೆ ಎಕ್ಸಾಕ್ಟ್ ಅಪೋಸಿಟಲ್ಲೇ ನಮಗೆ ಒಂದು ಟೆಂಪಲ್ ಕಾಣಿಸ್ತು. ಸ್ವಲ್ಪ ಸುಸ್ತಾಗಿದ್ದರಿಂದ ನಾವಲ್ಲಿ ರೆಸ್ಟ್ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಯಾಕಂದರೆ ಅಲ್ಲಿ ಅಷ್ಟು ಜನ ಕಾಣಿಸ್ಲಿಲ್ಲ. ಓಕೆ, ನಮಗೆ ಸೈಲೆಂಟಾಗಿರುತ್ತೆ, ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಅಂತ ಅಲ್ಲಿ ಹೋದ್ವಿ. ಇದು ನಮಗೆ ಓಪನ್ ಸ್ಪೇಸಲ್ಲಿದೆ ಅದು ದೇವಸ್ಥಾನ. ಒಳಗಡೆ ನೋಡ್ಬೋದು, ಯಾವುದೇ ರೀತಿ ಮೇಲ್ಛಾವಣಿ ಇಲ್ಲ ದೇವಸ್ಥಾನಕ್ಕೆ, ಗರ್ಭಗುಡಿಗೆ. ಅಲ್ಲಿ ಲೇಡಿ ಪೂಜೆ ಮಾಡ್ತಾಯಿದ್ರು ಒಬ್ಬರು. ಇದು ನಮಗೆ ನೋಡಿ ಆಲ್ಮೋಸ್ಟ್ ಮಿಸ್ಟರ್ ಮುನೇಶ್ವರ ಟೆಂಪಲ್ ಥರ ಇಲ್ವಾ ಫ್ರೆಂಡ್ಸ್? ನೋಡಿ ಕಮೆಂಟ್ ಮಾಡಿ ಹೇಳಿ. ಅಲ್ಲಿಂದ ನಾವು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಚಂದ್ರಲಿಂಗಂ ಹತ್ರ ಹೋದ್ವಿ. ಚಂದ್ರಲಿಂಗಮಲ್ಲಿ ಕೂಡ ನಾನು ನಿಮಗೆ ಸೂರ್ಯಲಿಂಗಂ ಹತ್ರ ಕಾನ್ಸೆಪ್ಟ್ ಇದೆ ಅದೇ ರೀತಿ ಇದೆ ಆಲ್ಮೋಸ್ಟು. ಸೊ ನಾವಿವಾಗ ಆಲ್ಮೋಸ್ಟ್ 4 ರಿಂದ 4.5 ಕಿಲೋಮೀಟರ್ನ ಮುಗಿಸಿದ್ದೀವಿ.
ಅಲ್ಲಿಂದ ಮುಗಿಸ್ಕೊ ಬರ್ತಾ ನೋಡಿ ತುಂಬ ಎಷ್ಟೊಂದು ದೇವಸ್ಥಾನಗಳು ನಮಗೆ ನೋಡೋಕೆ ಸಿಗುತ್ತೆ ಆನ್ ದ ವೇ. ಸೊ ಫ್ರೆಂಡ್ಸ್, ಸಕ್ಸಸ್ಫುಲಿ ಕಂಪ್ಲೀಟೆಡ್ 10 ಕಿಲೋಮೀಟರ್ಸ್, ಮೋರ್ 4 ಕಿಲೋಮೀಟರ್ಸ್ ಟು ಗೋ. ಅಲ್ಲಿ ಮತ್ತೆ ಕ್ರೌಡ್ ಎಷ್ಟಿದೆ ಗೊತ್ತಿಲ್ಲ ಟೆಂಪಲಲ್ಲಿ. ರಶಲ್ಲಿ ಹೋಗಬೇಕು, ಸೀರಿಯಸ್ಲಿ ಆಗ್ತಾ ಇಲ್ಲ. ಸೊ ಗೈಸ್, ಫೈನಲಿ 14 ಕಿಲೋಮೀಟರ್ಸ್ ಗಿರಿ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಈಶಾನ್ಯ ಏನು ರಾಜಗೋಪುರ ಹತ್ರ. ಸೊ ಅಲ್ಲಿಗೆ ಬಂದಿದ್ದೀವಿ. ಇವಾಗ ದರ್ಶನಕ್ಕೆ ನಿಂತ್ಕೋಬೇಕು. ಸೊ ಬನ್ನಿ ದರ್ಶನ ಮಾಡೋಣ. ಸೊ ದೇವಸ್ಥಾನದ ಮುಂದೆನೇ ಅಲ್ಲಲ್ಲಿ ಮುಡಿಕೊಡೋ ಒಂದು ಸ್ಪೇಸ್ ಇತ್ತು. ಹಾಗೆ ಇಡೀ ದೇವಸ್ಥಾನದಲ್ಲಿ ನಾನು ನಿಮಗೆ ತೋರ್ಸೋಕ್ಕಾಗ್ತಿರೋದು ಈ ಒಂದು ರಾಜಗೋಪುರ ಮಾತ್ರನೇ, ಯಾಕಂದರೆ ಎಲ್ಲೂ ಫೋಟೋಸ್ ವೀಡಿಯೋಸ್ ಅಲೋ ಇರಲಿಲ್ಲ. ಹಾಗೆ ದೇವಸ್ಥಾನದ ಗರ್ಭಗುಡಿ ಮುಂಭಾಗದಲ್ಲಿ ಒಂದು ಕಂಚಿನ ಆರ್ಚ್ ಮಾಡಿದ್ದಾರೆ. ಅದು ತುಂಬ ಅದ್ಭುತವಾಗಿದೆ. ಆ್ಯಂಡ್ ಇಡೀ ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೃಷ್ಣದೇವರಾಯರ ಕಾಲದಿಂದ ಇದೆ ಅಂತೆ. ತುಂಬ ವರ್ಷದ ಇತಿಹಾಸ ಕೂಡ ಇದೆ. ಹಾಗೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು. ಮತ್ತು ಸಂಡೇ ನಾವು ಹೋಗಿದ್ದರಿಂದ ತುಂಬ ಕ್ರೌಡೆಡ್ ಆಗಿತ್ತು. ಸೊ ನಾವು 10:30ಗೆ ದರ್ಶನಕ್ಕೆ ನಿಂತಿದ್ದಕ್ಕೆ ಈ ವಿಡಿಯೋ ಕ್ಲಿಪ್ ಮಾಡುವಾಗ ನಾನು 1:30 ಟೈಮ್ ಆಗಿತ್ತು ಮಧ್ಯಾಹ್ನ. ಸೊ ತುಂಬ ಅಂದರೆ ನಾವು ಅಷ್ಟೊತ್ತು ಏನು ವೆಯ್ಟ್ ಮಾಡಿದ್ವಿ ದರ್ಶನಕ್ಕೆ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ದರ್ಶನ ಆಗಿದ ತಕ್ಷಣ. ಗೈಸ್, ಇವಾಗ ದರ್ಶನ ಆಗಿ ಟೈಮ್ ಎಷ್ಟು? 2:20 ಆಗಿದೆ. ಸೊ ಇವಾಗ ಇನ್ನೊಂದು ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ದೇವಸ್ಥಾನದ ಒಳಗಡೆನೇ ಇದೆ. ಸೊ ಅದು ಮುಗಿಸ್ಕೊಂಡು ಈಚೆ ಬರ್ತೀವಿ. ತುಂಬ ರಿಸ್ಕ್ ಮಾಡಿದ್ದಾರೆ ಗೈಸ್. ಈ ಹತ್ತತ್ರ ಅಲ್ಲೆಲ್ಲೇ ಕೊಡೋ ಇದಕ್ಕೆಲ್ಲ ಇಷ್ಟು ದೂರ ಸುತ್ತಾಡ್ಸಿದ್ದಾರೆ. ದೇವಸ್ಥಾನ ತುಂಬ ದೊಡ್ಡದು ನಮ್ಮದು ನೋಡಿ ಅಂತ. ನಮ್ಮ ಧರ್ಮಸ್ಥಳ ಥರ ಇಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಕರಗಿದ್ರು ಮಾತಿಗೇನು ಕಮ್ಮಿ ಇಲ್ಲ ಫ್ರೆಂಡ್ಸ್. ಸೊ ಗೈಸ್, ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀವಿ. ನಾವು ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 11 o'clock ಆಗ್ಬೋದು. ಸೊ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.